ಹಾಯ್, ನಮ್ಮ ಮನೆ ಹತ್ರ ಎಲ್ಲೋ ಕಲರ್ ಕನಕಾಂಬರ ಗಿಡ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಕಲರ್, ಎಲ್ಲೋ ಕಲರು ನೋಡಿ, ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು ಗಿಡ ತಂದಿಟ್ಟೆ. ಇದು ಒಂದು ಗಿಡದಿಂದ 4-5 ಗಿಡ ಆಗಿದೆ. ಇಲ್ಲೊಂದು 2-3 ಇದೆ. ಇನ್ನು ಅಲ್ಲಿ ಬೇರೆ ಕಡೆ ಹಾಕಿದ್ದೀನಿ ನೋಡಿ. ಇದು ಕಾಯಿಗಳೆಲ್ಲ ಬಂದಿದೆ. ಈ ಕಾಯೆಲ್ಲ ಕಿತ್ತಾಕಬೇಕು. ಕಾಯಿ ಬಿಡಬಾರ್ದು, ಕಾಯಿ ಬಿಟ್ಟರೆ ಗಿಡ ಹಾಳಾಗುತ್ತೆ. ನೋಡಿ, ಈ ಥರ ಕಾಯಿ ಬಿಡಬಾರ್ದು. ಕಾಯಿ ಬಿಟ್ಟರೆ ಗಿಡ ಬೇಗ ಹಾಳಾಗುತ್ತೆ. ಹೂವು ನಿಮಗೆ ಬೇರೆ ಬೀಜ ಬೇಕು, ಬೇರೆ ಗಿಡ ಬೇಕು, ಬೀಜ ಬಿಟ್ಕೋಬೇಕಂದ್ರೆ ಕಾಯಿ ಬಿಟ್ಕೋಬೋದು. ಇಲ್ಲ ಅಂದರೆ ಬೇಡ, ಎಲ್ಲ ಕಿತ್ತು ಬಿಸಾಕಬೇಕು. ಜಾಸ್ತಿ ಬಿಟ್ಟಷ್ಟು ಗಿಡಕ್ಕೆ ಹಾಳಾಗುತ್ತೆ. ಇದೆಲ್ಲ ನಾರ್ಮಲ್ ಕನಕಾಂಬರ. ಇದೆಲ್ಲ ರೀಪಾಟ್ ಮಾಡಬೇಕು. ಇವಾಗ ರೀಪಾಟ್ ಮಾಡ್ತೀನಿ. ಮೊದಲು ಚಿಕ್ಕ ಪಾಟಲ್ಲಿ ಹಾಕಿದ್ದೆ, ಇವಾಗ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ತೀನಿ. ಇವಾಗೆಲ್ಲ ರೀಪಾಟ್ ಮಾಡ್ತೀನಿ. ಎಲ್ಲ ಗ್ರೋ ಬ್ಯಾಗ್ ಇದೆ, ಗ್ರೋ ಬ್ಯಾಗಲ್ಲಿ ಹಾಕ್ತೀನಿ ಇವಾಗೆಲ್ಲನೂ. ನೋಡಿ, ಇದಕ್ಕೆಲ್ಲ ಗೊಬ್ಬರ ಸಾಲದು, ಎಲ್ಲನೂ ಬೆಳ್ಳಗಾಗಿದೆ. ಗೊಬ್ಬರ ಸಾಲದು. ಈಗ ರೀಪಾಟ್ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಗಿಡ ಚೆನ್ನಾಗಾಗುತ್ತೆ. ಗಿಡ ತುಂಬ ಹೂವನೂ ಬರುತ್ತೆ. ಇವಾಗ ರೀಪಾಟ್ ಮಾಡ್ತೀನಿ. ನೋಡಿ, ಇದೆಲ್ಲನೂ ಹಿಂಗೆಲ್ಲ ಬಿಡಬಾರ್ದು. ಹಿಂಗೆ ಬಿಟ್ರೇ ಗಿಡ ಬೇಗ ಹಾಳಾಗೋದು. ಈಗ ರೀಪಾಟ್ ಮಾಡೋಣ. ಅಲ್ಲಿ ನಾನು ಹಾಕೋ ಗೊಬ್ಬರ, ಎಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನನ್ನ ಹತ್ರ ಗ್ರೋ ಬ್ಯಾಗ್ ಇದೆ, ಗ್ರೋ ಬ್ಯಾಗಲ್ಲೇ ಹಾಕ್ತೀನಿ. ಚೆನ್ನಾಗಿ ಆಗ್ತೈತೆ. ಗ್ರೋ ಬ್ಯಾಗಲ್ಲಿ ಹಾಕಿದ್ರೂ ಚೆನ್ನಾಗೇ ಬರುತ್ತೆ ಗಿಡಗಳು. ನಾವು ಹಾಕೋ ಗೊಬ್ಬರ, ನಾವು ಅದಕ್ಕೇನು ಕಾಂಪೋಸ್ಟ್ ಎಲ್ಲ ಕೊಡ್ತೀವಿ, ಚೆನ್ನಾಗಾಗುತ್ತೆ. ಇದು ಬೇವಿನ ಎಲೆ ಮತ್ತು ಬಾಳೆಕಾಯಿದು ಎಲೆ. ಈ ಬೇವಿನ ಎಲೆ ಹಾಕಿದ್ರೆ ಹುಳ ಏನು ಬರೋದಿಲ್ಲ. ಮಣ್ಣಲ್ಲೆಲ್ಲ ಹುಳ ಬರುತ್ತೆ ಅಲ್ವಾ, ಹುಳ ಬಂದೆಲ್ಲ ಬೇರೆಲ್ಲ ತಿನ್ಕೊಬಿಡುತ್ತೆ. ಈ ಬೇವಿನ ಎಲೆ ಹಾಕ್ಬಿಟ್ರೆ ಕಹಿಗೆ ಏನು ಹುಳನೂ ಬರೋಲ್ಲ, ಗಿಡ ಚೆನ್ನಾಗಾಗುತ್ತೆ. ಕನಕಾಂಬರ ಗಿಡಗಳು ಒಳಗಡೆನೇ ತಿಂದಾಕ್ಬಿಡ್ತೇವೆ. ಅದೇ ಅದು ಬಿಳಿ ಹುಳ ಬರುತ್ತಲ್ಲ, ಗೊನ್ನೆ ಹುಳ ಅಂತಾರಲ್ವಾ, ಅದು ಆ ಗೊನ್ನೆ ಹುಳ ಗಿಡಗಳನ್ನೆಲ್ಲ ಹಾಳು ಮಾಡ್ತೈತೆ ತಿಂದು. ಅದಕ್ಕೆ ಈ ಥರ ಬೇವಿನ ಎಲೆ, ಬೇರೆ ಬೇರೆ ಹೊಂಗೆ ಎಲೆ ಹಸಿಕಿದ್ರೆ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಮಣ್ಣು ಗೊಬ್ಬರ ಹಾಕಿ ಗಿಡ ನೆಟ್ಟರೆ ಚೆನ್ನಾಗಿರುತ್ತೆ.